ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಬನ್ನಿ ಈಗ ನೋಡೋಣ. 21 ಸೆಪ್ಟೆಂಬರ್ 2025 27 ಸೆಪ್ಟೆಂಬರ್ 2025 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯನ್ನ ನೋಡೋಣ. ಮೇಷರಾಶಿಯವರಿಗೆ ಈ ವಾರ ಸ್ನೇಹಿತರೊಡನೆ ಸಮಾಲೋಚನೆ ಇರುತ್ತದೆ. ಆತ್ಮ ಪ್ರಶಂಸೆ ಸಲ್ಲದು. ಗುಪ್ತ ಪ್ರಯತ್ನ ವಿಫಲವಾಗುತ್ತದೆ. ಅವಕಾಶಗಳು ಕೈ ತಪ್ಪಲಿವೆ. ಅಲಂಕಾರಿಕ ವಸ್ತುಗಳಿಂದ ಲಾಭ. ಆರೋಗ್ಯದಲ್ಲಿ ಸುಧಾರಣೆ. ದಾಂಪತ್ಯದಲ್ಲಿ ವೈಮನಸ್ಸು. ಗೃಹೋಪಕರಣ ವಸ್ತು ಸಂಗ್ರಹಗಳು. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಈ ವಾರ ಸ್ಪಷ್ಟತೆಯನ್ನ ಇಟ್ಕೊಳ್ಬೇಕು. ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ ಇದೆ. ದೂರ ಪ್ರಯಾಣದ ಸಾಧ್ಯತೆ ಇದೆ. ಮಕ್ಕಳಿಂದ ಖರ್ಚು ಹೆಚ್ಚಳ. ವ್ಯಾಜ್ಯದಲ್ಲಿ ಜಯ ಸಿಗಲಿದೆ. ಗಣ್ಯರ ನಿವಾಸಕ್ಕೆ ಭೇಟಿ. ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ಸಂದರ್ಭ ಎದುರಾಗಬಹುದು. ಮಿಥುನ ರಾಶಿಯವರಿಗೆ ಈ ವಾರ ಅತಿಯಾಗಿ ನಂಬಿ ಮೋಸ ಹೋಗಬೇಡಿ. ಜನಮನ್ನಣೆಯಿಂದ ಲಾಭ. ತಾಳ್ಮೆ ಕಳೆದುಕೊಳ್ಳದೆ ವ್ಯವಹರಿಸಿ. ದೀರ್ಘ ಪ್ರಯಾಣದಿಂದ ತೊಂದರೆ. ಅಧ್ಯಯನದಲ್ಲಿ ಆಸಕ್ತಿ. ಹಿರಿಯರ ಆರೋಗ್ಯ ಸುಧಾರಣೆ. ಮಗಳ ಮದುವೆಗೆ ತಯಾರಿ. ಕಟಕ ರಾಶಿಯವರಿಗೆ ಈ ವಾರ ಸಾಲ ಮರುಪಾವತಿ ಮಾಡುತ್ತೀರಿ. ಪತ್ನಿ ಆರೋಗ್ಯದಲ್ಲಿ ಏರುಪೇರಿದೆ. ಧಾರ್ಮಿಕ ಕಾರ್ಯದಲ್ಲಿ ಹೆಚ್ಚಿನ ಒಲವು. ಹೈನುಗಾರಿಕಾ ಉದ್ಯಮಕ್ಕೆ ಪ್ರೋತ್ಸಾಹ. ಸ್ತ್ರೀ ವ್ಯಾಮೋಹದಿಂದ ಸಂಕಷ್ಟ. ಹಲವು ದಿಕ್ಕುಗಳಿಂದ ಕಾರ್ಯದ ಒತ್ತಡ. ಸಿಂಹರಾಶಿ ಸಕಾಲಿಕ ಸೇವೆಯಿಂದ ವಿಶ್ವಾಸ ವೃದ್ಧಿ. ವಾಹನ ರಿಪೇರಿಗೆ ಖರ್ಚು. ಆಸ್ತಿ ಖರೀದಿ ಪ್ರಯತ್ನಕ್ಕೆ ಮುನ್ನಡೆ. ಸ್ವಂತ ಉದ್ಯಮದಲ್ಲಿ ಅಭಿವೃದ್ಧಿ. ಕಟ್ಟಡ ನಿರ್ಮಾಣ ಕಾರ್ಯಗಳ ವೇಗವರ್ಧನೆ. ಕೈ ಹಾಕಿದ ಕೆಲಸಗಳಲ್ಲಿ ನಿರೀಕ್ಷಿತ ಪ್ರಗತಿ. ಕನ್ಯರಾಶಿಯವರು ಈ ವಾರ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ದುಡುಕು ಮಾತಿನಿಂದ ವೈರತ್ವ ಸೃಷ್ಟಿಯಾಗುತ್ತದೆ. ಶಕುನ ನಿಜವಾಗಲಿದೆ. ಆತುರದಿಂದ ಕೆಲಸ ಕೆಡಲಿದೆ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ. ಹಿರಿಯರಿಗೆ ಸಂತೋಷ ನೀಡುವಂತಹ ತೃಪ್ತಿ. ಸಮಾಜದಲ್ಲಿ ಗೌರವ ಪ್ರಾಪ್ತಿ. ಆಕಸ್ಮಿಕ ಧನದ ಆಗಮನ. ಮುಂದಿನ ರಾಶಿ ತುಲಾರಾಶಿಯವರಿಗೆ ವಾರ ಆಸ್ತಿ ಖರೀದಿಗೆ ಹಣಕಾಸಿನ ಅಡಚಣೆ. ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿ. ಮಿತ್ರರಿಂದ ಧನ ಸಹಾಯ. ದಾನ ಧರ್ಮದಲ್ಲಿ ಆಸಕ್ತಿ. ತಾಳ್ಮೆಯಿಂದ ವ್ಯವಹರಿಸಿ. ನಿವೇಶನ ಖರೀದಿಗೆ ಪ್ರಯತ್ನ. ಸಹೋದರ ಸಂಬಂಧಿಗಳೊಂದಿಗೆ ವಿರಸ. ವೃಶ್ಚಿಕ ರಾಶಿ ಅನಿರೀಕ್ಷಿತ ನೆರವುಗಳಿಂದ ಸಂಕಷ್ಟ ಪರಿಹಾರ. ಅಲಂಕಾರಿಕ ವಸ್ತು ಖರೀದಿ. ಆಭರಣ ವ್ಯಾಪಾರಿಗಳಿಗೆ ಲಾಭ. ಸಮಾಜ ಸೇವಾ ಕಾರ್ಯಗಳಲ್ಲಿ ಆಕರ್ಷಣೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ. ಕಲಾವಿದರ ಭೇಟಿ. ಕುಟುಂಬದಿಂದ ಪ್ರೋತ್ಸಾಹ. ಧನುರಾಶಿ ಆರ್ಥಿಕ ವ್ಯವಹಾರದಲ್ಲಿ ಪ್ರಗತಿ. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಗುರು ಹಿರಿಯರಿಂದ ಮಾರ್ಗದರ್ಶನ ಇದೆ. ಮಕ್ಕಳಿಗೆ ವಿದೇಶಿ ಪ್ರಯಾಣದ ಯೋಗ. ಕುಲದೇವರ ಸ್ಮರಣೆಯಿಂದ ನೆಮ್ಮದಿ. ಹಿತಶತ್ರುಗಳ ಕಾಟ. ದಾನ ಧರ್ಮದಲ್ಲಿ ಆಸಕ್ತಿ. ವಿವೇಕದ ನಡೆ ನುಡಿ. ಮಕರ ರಾಶಿ ಆರೋಗ್ಯದ ಕಡೆಗೆ ಗಮನ ಹರಿಸಿ. ಹಿರಿಯರ ಜೊತೆ ಮಾತಿನ ಸಮರ ಆಗ್ಬೋದು. ದೇವತಾ ಭಕ್ತಿ. ಶ್ರದ್ಧೆ ವೃದ್ಧಿ. ಚತುರ ನಡೆನುಡಿಯಿಂದ ಲಾಭ. ಧನ ಸಂಪತ್ತು ವೃದ್ಧಿ. ಶತ್ರುಗಳಿಂದ ತೊಂದರೆ. ಮಕ್ಕಳ ಸಾಧನೆಯಿಂದ ಸಾಕಷ್ಟು ನೆಮ್ಮದಿ. ಆಸ್ತಿ ಹಂಚಿಕೆ ಮಾತುಕತೆ ಇರುತ್ತದೆ. ಮುಂದಿನ ರಾಶಿ ಕುಂಭರಾಶಿಯವರು ಉಳಿತಾಯ ಯೋಚನೆಯಲ್ಲಿ ಹಣ ಹೂಡಿಕೆ ಮಾಡುತ್ತಾರೆ. ಈ ವಾರ ಹಿರಿಯರಿಂದ ಪ್ರೋತ್ಸಾಹ ಸಿಗುತ್ತದೆ. ಮನೆಯಲ್ಲಿ ಅಶಾಂತಿಯ ವಾತಾವರಣ. ಸ್ವಂತ ಕೆಲಸಕ್ಕೆ ಆದ್ಯತೆ ಕೊಡಿ. ಪ್ರಯತ್ನಕ್ಕೆ ತಕ್ಕ ಫಲ ಲಭ್ಯ. ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ. ಧಾರ್ಮಿಕ ಸಂಸ್ಥೆಗಳಿಂದ ಗೌರವ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಈ ವಾರ ಮಕ್ಕಳ ಪ್ರತಿಭೆಯ ವೃದ್ಧಿಗೆ ವಿಶೇಷ ಪ್ರಯತ್ನ ಇರುತ್ತದೆ. ಕುಶಲಕರ್ಮಿಗಳ ಕಲಾಕೃತಿಗಳಿಗೆ ಬೇಡಿಕೆ ಇದೆ. ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿ. ಕಾಲಮಿತಿಯಲ್ಲಿ ಕೆಲಸ ಮುಗಿಸಲು ಒತ್ತಾಯ. ಸ್ವಂತ ಉದ್ಯಮಕ್ಕೆ ಅನಿರೀಕ್ಷಿತ ನೆರವು. ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರ ವಹಿಸಿ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.